ಆಪರೇಷನ್ ಮೋದಿ, ಅಮಿತ್ ಶಾ ಮುಂದಿನ ದೇಶದ ಪ್ರಧಾನಿ. ಭಾರತೀಯ ರಾಜಕೀಯ ಈಗ ಅತ್ಯಂತ ಕುತೂಹಲ. 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ದೆಹಲಿಯ ಅಧಿಕಾರದ ಗದ್ದುಗೆಯಲ್ಲಿ ಕಾಣದ ಕೈಗಳು ನಡೆಸುತ್ತಿರುವ ಚದುರಂಗದಾಟ ಭಾರತದ ಭವಿಷ್ಯದ ರಾಜಕೀಯ ದಿಕ್ಕನ್ನೇ ಬದಲಿಸುವ ಮುನ್ಸೂಚನೆ ನೀಡುತ್ತಿದೆ. ಹಿರಿಯ ಪತ್ರಕರ್ತ ಪುಣ್ಯ ಪ್ರಸೂದ್ ಬಾಜಪೇಯಿ ಅವರ ಇತ್ತೀಚಿನ ವಿಶ್ಲೇಷಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಈಗ ದೇಶದಲ್ಲಿ ನಡೆಯುತ್ತಿರುವ ಕೇವಲ ವಿರೋಧ ಪಕ್ಷಗಳನ್ನು ಮುಗಿಸುವ ಆಟವಲ್ಲ, ಬದಲಿಗೆ ಬಿಜೆಪಿಯ ಒಳಗೆ ಅಧಿಕಾರದ ಪರಮೋಚ್ಚ ಗದ್ದುಗೆಗಾಗಿ ನಡೆಯುತ್ತಿರುವ ಮಹಾಸಂಗ್ರಾಮ. ಆಪರೇಷನ್ ಮೋದಿ ಅಥವಾ ಆಪರೇಷನ್ ಅಮಿತ್ ಶಾ ಎಂದು ಕರೆಯ ಬಿಜೆಪಿಯ ಒಳಗಿರುವ ಲೆಕ್ಕಾಚಾರ ಪ್ರಕಾರ, ಒಂದು ವೇಳೆ ನರೇಂದ್ರ ಮೋದಿ 2029ರ ತನಕ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರೆದರೆ, ಅದಾದ ನಂತರ ಅಮಿತ್ ಶಾ ಅವರಿಗೆ ಪ್ರಧಾನಿಯಾಗುವ ಅವಕಾಶ ಸಿಗುವುದು ಬಹುತೇಕ ಅಸಾಧ್ಯ. ಏಕೆಂದರೆ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಈಗಾಗಲೇ ಗರಿಷ್ಠ ಮಟ್ಟ ತಲುಪಿ ಈಗ ನಿಧಾನವಾಗಿ ಇಳಿಮುಖವಾಗುತ್ತಿದೆ ಎಂಬ ಚರ್ಚೆ ಪಕ್ಷದ ಒಳಗೆ ನಡೆಯುತ್ತಿದೆ. 2029ರ ನಂತರ ದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಹೆಚ್ಚಾದರೆ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರಲು ಹೊಸ ಮುಖ ಬೇಕಾಗುತ್ತದೆ. ಅದು ಹಿಂದುತ್ವದ ಮುಖ ಎಂದು ಹೇಳಲಾಗುತ್ತಿದೆ. ಸಂಘ ಪರಿವಾರದ ಚಾಯ್ಸ್ ಅಮಿತ್ ಶಾ ಅಲ್ಲ, ಯೋಗಿ ಆದಿತ್ಯನಾಥ್. ಆರ್ಎಸ್ಎಸ್ ಮತ್ತು ಬಿಜೆಪಿಯ ಒಳಗಿರುವ ಮೋದಿ ಮತ್ತೆ ಅಮಿತ್ ಶಾ ಜೋಡಿಯ ವಿರೋಧಿ ಬಣಕ್ಕೆ ಚೆನ್ನಾಗಿ ಗೊತ್ತು. ಸಂಘ ಪರಿವಾರದ ಮೂಲ ಹಿಂದುತ್ವ ಐಡಿಯಾಲಜಿಗೆ ಅಮಿತ್ ಶಾ ಅವರು ಅತ್ಯುತ್ತಮ ಚಾಣಾಕ್ಷ. ಸಿಸ್ಟಮ್ ಅನ್ನು ನಿಯಂತ್ರಿಸುವ ಚಾಣಾಕ್ಷ ಇರಬಹುದು, ಆದರೆ ಅವರಲ್ಲಿ ಜನರನ್ನು ಆಕರ್ಷಿಸುವ ಆ ರೀತಿಯ ಕರಿಷ್ಮಾ ಅಥವಾ ಸಾಂಸ್ಕೃತಿಕ ನಾಯಕತ್ವ ಇಲ್ಲ. ಮೋದಿ ನಂತರ ಬಿಜೆಪಿಯ ಹಿಂದುತ್ವದ ಐಡಿಯಾಲಜಿಯನ್ನು ಅಷ್ಟೇ ಆಕ್ರಮಣಕಾರವಾಗಿ ಮುಂದುವರಿಸಲು ಆರ್ಎಸ್ಎಸ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು. ಯೋಗಿ ಕೇವಲ ಮುಖವಾಡವಲ್ಲ, ಅವರು ಸಂಘ ಪರಿವಾರದ ಅಪ್ಪಟ ಬ್ರ್ಯಾಂಡ್. 2029ರ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನೇ ಪ್ರಧಾನಿ ಸಾಧ್ಯತೆಗಳು ದಟ್ಟವಾಗಿ ಕಾಡುತ್ತಿದೆ. ಒಂದು ವೇಳೆ ಹೀಗಾದರೆ ಅಮಿತ್ ಶಾ ಅನಿವಾರ್ಯತೆಯಾಗಿ ತೆರೆಮರೆಗೆ ಸರಿಯಬೇಕಾಗುತ್ತದೆ. ತೆರೆಮರೆಗೆ ಸರಿಯುವುದನ್ನು ತಪ್ಪಿಸಲು ಅಮಿತ್ ಶಾ ಆಡುತ್ತಿರುವ ಆಟ, ತಮ್ಮ ರಾಜಕೀಯ ಭವಿಷ್ಯ ಮುಸುಕಾಗದಂತೆ ತಡೆಯಲು ಅಮಿತ್ ಶಾ ಅವರು ಈಗ ಮಾಸ್ಟರ್ ಪ್ಲಾನ್ ಒಂದು ಮಾಡಿಕೊಂಡಿದ್ದಾರೆ. 2024ರ ಚುನಾವಣೆಯ ನಂತರ ಇಡೀ ಮೋದಿ ಸರ್ಕಾರವನ್ನು ಕಣ್ಣಿಗೆ ಕಾಣದಂತೆ ಸಂಪೂರ್ಣವಾಗಿ ನಿಯಂತ್ರಿಸುತ್ತಿರುವುದು ಅಮಿತ್ ಶಾ ಅವರ ಎಂಬುದು ಈಗ ದೆಹಲಿ ರಾಜಕಾರಣದಲ್ಲಿ ಗುಟ್ಟಾಗಿ ಉಳಿದಿಲ್ಲ. ಗೃಹ ಸಚಿವಾಲಯದ ಮೂಲಕ ಇಡೀ ಸಿಸ್ಟಮ್, ತನಿಖಾ ಸಂಸ್ಥೆಗಳು ಮತ್ತು ಎಲೆಕ್ಷನ್ ಕಮಿಷನ್ ಮೇಲೆಯೂ ಅವರ ಹಿಡಿತ ಬಲವಾಗಿದೆ. ತಮ್ಮದೇ ಪಕ್ಷದೊಳಗಿನ ವಿರೋಧಿಗಳನ್ನು ಮತ್ತು ಆರ್ಎಸ್ಎಸ್ ಅನ್ನು ಸೈಲೆಂಟ್ ಮಾಡಲು ಅಮಿತ್ ಶಾ ಅವರು ಸಂಖ್ಯಾಬಲದ ಕಸರತ್ತನ್ನು ಆರಂಭಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿ ಪಕ್ಷಗಳನ್ನು ಸೀಳಿದ್ದು, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಪ್ರಾದೇಶಿಕ ನಾಯಕರನ್ನು ದುರ್ಬಲಗೊಳಿಸುತ್ತಿರುವುದು ಇದೇ ಕಾರಣಕ್ಕೆ. ದೇಶದಲ್ಲಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಯವರ ವರ್ಚಸ್ಸು ಹೆಚ್ಚುತ್ತಿರುವುದನ್ನು ತಡೆಯುವ ನೆಪದಲ್ಲಿ ಅಮಿತ್ ಶಾ ಅವರು ತಮಗೆ ಬೇಕಾದಂತೆ ರಾಜಕೀಯ ದಾಳವನ್ನು ಹೊರಡಿಸುತ್ತಿದ್ದಾರೆ. ಈಗ ಕೇಳಿ ಬರುತ್ತಿರುವ ಅತ್ಯಂತ ಶಾಕಿಂಗ್ ಸುದ್ದಿ ಎಂದರೆ, ಮೋದಿಯವರು ನಿಧಾನವಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿಯನ್ನು ನಿರ್ಮಿಸಿ ತಾವೇ ಪ್ರಧಾನಿ ಪಟ್ಟಕ್ಕೇರಲು ಅಮಿತ್ ಶಾ ಎಲ್ಲಾ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ಆದರೆ ಇದು ಅಷ್ಟು ಸುಲಭವಲ್ಲ. ಅಮಿತ್ ಶಾ ಪ್ರಧಾನಿಯಾಗಲು ಹೊರಟರೆ ಬಿಜೆಪಿಯ ಒಳಗೆ ಇರುವ ಯೋಗಿ ಬಣ, ಶಿವರಾಜ್ ಸಿಂಗ್ ಚೌಹಾಣ್ ಬಣ ಮತ್ತು ಆರ್ಎಸ್ಎಸ್ ನಿಂದ ತೀವ್ರ ಸ್ವರೂಪದ ಪ್ರತಿರೋಧ ಎದುರಾಗುವುದಂತೂ ಗ್ಯಾರಂಟಿ. ಈ ದೊಡ್ಡ ಮಟ್ಟದ ಆಂತರಿಕ ಬಂಡಾಯವನ್ನು ಹತ್ತಿಕ್ಕಲು ಹಾಗೂ ತಮಗೆ ಸಂಸತ್ತಿನಲ್ಲಿ ಯಾರೂ ಸವಾಲು ಹಾಕದಂತೆ ತಡೆಯಲು ಅಮಿತ್ ಶಾ ಅವರು ಆಪರೇಷನ್ ಕಮಲವನ್ನು ಪ್ರಯೋಗಗಳನ್ನು ತೀವ್ರಗೊಳಿಸುತ್ತಿದ್ದಾರೆ. ಆದರೆ ಬಿಜೆಪಿಯ ಹೊರಗಿರುವ ಪ್ರಾದೇಶಿಕ ಪಕ್ಷಗಳನ್ನು ಒಡೆದು ತಮ್ಮಂತೆ ನಡೆಯುವ ನಾಯಕರ ಒಂದು ಬಣವನ್ನು ಸೃಷ್ಟಿಸಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ಪಕ್ಷದ ಒಳಗಿನವರು ಬಂಡಾಯವೆದ್ದರೂ ಹೊರಗಿನ ನಾಯಕರ ಬೆಂಬಲದೊಂದಿಗೆ ತಾವು ಗದ್ದುಗೆಗೆ ಇಳಿಯಬಹುದು ಎಂಬುದು ಅಮಿತ್ ಶಾ ಅವರ ಲೆಕ್ಕಾಚಾರ. ಅಯೋಧ್ಯೆಯ ಸೋಲಿನ ನಂತರ ಆರ್ಎಸ್ಎಸ್ ಮತ್ತು ಯೋಗಿ ಬಣ ಅಲರ್ಟ್ ಆಗಿದೆ. ಇತ್ತ ಅಮಿತ್ ಶಾ ತಮ್ಮ ಅಧಿಕಾರದ ಹಿಡಿತವನ್ನು ಬಿಟ್ಟುಕೊಡಲು ಸಿದ್ಧರಿಲ್ಲ. ದೇಶಕ್ಕೆ ಹೊರಗಿನಿಂದ ವಿರೋಧ ಪಕ್ಷಗಳ ಸವಾಲಿದ್ದರೆ, ಬಿಜೆಪಿಯ ಒಳಗೆ ಈಗ ಮೋದಿ ಮತ್ತೆ ಅಮಿತ್ ಶಾ ವರ್ಸಸ್ ಆರ್ಎಸ್ಎಸ್ ಯೋಗಿ ಯುದ್ಧ ಶುರುವಾಗಿದೆ. 2029ರವರೆಗೆ ಕಾಯುವ ತಾಳ್ಮೆ ಯಾರಿಗೂ ಇದ್ದಂತಿಲ್ಲ. ದೆಹಲಿ ಸುಲ್ತಾನರ ಈ ಆಟ ಎಲ್ಲಿಗೆ ಹೋಗಿ ನಿಲ್ಲುತ್ತದೋ ಕಾದು ನೋಡಬೇಕಾಗಿದೆ.
ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.